ಈ ವರ್ಷ ಅಂತಂದ್ರೆ 2026ನೇ ಸಾಲಿನಲ್ಲಿ 2ನೇ ಸೂರ್ಯಗ್ರಹಣ ಗೋಚರಣೆಯಾಗಲಿದೆ. ಸೊ ಯಾವ ದಿನಾಂಕದಂದು ಗೋಚರಣೆಯಾಗಲಿದೆ? ಸೂರ್ಯಗ್ರಹಣದ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ನಾವು ಬೇಗನೆ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಂಬಿಡೋಣ. ಸೊ ಮೊದಲಿಗೆ 2ನೇ ಸೂರ್ಯಗ್ರಹಣ ಇದು ಅಮಾವಾಸ್ಯೆ ದಿನದಂದೇ ಗೋಚರಣೆಯಾಗಲಿದೆ. ಸೊ ಇದು ಶಕ್ತಿಶಾಲಿ ಸೂರ್ಯಗ್ರಹಣ ಆಗಿರುತ್ತೆ. ಇದು ವರ್ಷದ 2ನೇ ಸೂರ್ಯಗ್ರಹಣ ಆಗಿರುತ್ತೆ. ಹಾಗಿದ್ರೆ ಈ 2ನೇ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಣೆಯಾಗತ್ತಾ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ತಿಳ್ಕೊಳೋದಾದ್ರೆ ಇಲ್ಲ. ಹೌದು, 2ನೇ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಣೆಯಾಗ್ತಿಲ್ಲ. ಸೊ ನಂತರ ಈ ಒಂದು ಸೂರ್ಯಗ್ರಹಣ ಎಷ್ಟು ನಿಮಿಷಗಳ ಕಾಲ ಗೋಚರಣೆಯಾಗಲಿದೆ ಅನ್ನೋದನ್ನ ನಾವು ತಿಳ್ಕೊಳೋದಾದ್ರೆ ಸಾಮಾನ್ಯವಾಗಿ ಗ್ರಹಣ 1-2 ನಿಮಿಷಗಳ ಕಾಲ ಆದ್ರೆ ಇರುತ್ತೆ. ಆದರೆ 2ನೇ ಸೂರ್ಯಗ್ರಹಣ ಗೋಚರಣೆಯ ಸಮಯ ಬಂದ್ಬಿಟ್ಟು ಬರೋಬ್ಬರಿ 6 ನಿಮಿಷ 23 ಸೆಕೆಂಡುಗಳ ಕಾಲ ಗೋಚರಣೆಯಾಗಲಿದೆ ಅಂತ ಹೇಳಿ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಈ ಒಂದು 2ನೇ ಸೂರ್ಯಗ್ರಹಣ ಕರ್ಕಾಟಕ ರಾಶಿ ಅಶ್ಲೇಷ ನಕ್ಷತ್ರದಲ್ಲಿ ಗೋಚರಿಸಲಿದೆ ಅಂತ ಹೇಳಿ ಸಹ ಮಾಹಿತಿ ಆದರೆ ಬಂದಿದೆ. ನಂತರ ಯಾವ ದಿನಾಂಕದಂದು 2ನೇ ಸೂರ್ಯಗ್ರಹಣ ಗೋಚರಣೆಯಾಗಲಿದೆ ಅನ್ನೋದನ್ನ ನಾವು ತಿಳ್ಕೊಳೋದಾದ್ರೆ ಇದೇ ವರ್ಷ 2026ರಲ್ಲಿ ಆಗಸ್ಟ್ 12ನೇ ತಾರೀಕಿನಂದು 2ನೇ ಸೂರ್ಯಗ್ರಹಣ ಗೋಚರಣೆಯಾಗಲಿದೆ ಅಂತ ಹೇಳಿ ಮಾಹಿತಿ ಆದರೆ ಬಂದಿದೆ. ಗ್ರಹಣ ಮುಗಿದ ನಂತರ ಸೊ ನೀವು ಮನೆಯನ್ನೆಲ್ಲ ಶುಭ್ರ ಮಾಡಿ ಬೆಲ್ಲ ಅಥವಾ ಗೋಧಿ ಅಥವಾ ತಾಮ್ರವನ್ನು ದಾನ ಮಾಡಿದರೆ ಶುಭ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಇದು 2ನೇ ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿ ಆಗಿರುತ್ತೆ. ಇದೇ ರೀತಿ ಇನ್ನೂ ಹಲವಾರು ಮಾಹಿತಿಗಳು ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.